ಆಸ್ಟ್ರೇಲಿಯಾದ ಜಿಲಾಂಗ್ನಲ್ಲಿ ಭಾರತೀಯ ಮೂಲದ ಸಿಖ್ ನರ್ಸ್ ವ್ಯಕ್ತಿಯ ಮೂಗಿನಿಂದ ನೆತ್ತರು ಸುರಿಯುವಂತೆ ತಲೆಗೆ ಹೊಡೆಯಲಾಗಿದೆ. ಇಂಡಿಯನ್ ಡಾಕ್ ಎಂದು ಹೀಯಾಳಿಕೆಗೆ ಒಳಗಾದ 22ರ ಪ್ರಾಯದ ಸಿಖ್ ನರ್ಸ್ ಹರ್ಮನ್ ಪ್ರೀತ್ ಸಿಂಗ್ ಈ ಯುವಕ ಕೊರಿಯಾದಲ್ಲಿ ಜಿಮ್ ಆಗಿದ್ದ. ಅಲ್ಲೇ ಹೊರಗೆ 3 ವ್ಯಕ್ತಿಗಳು ಕಾದಿದ್ರು. ಅವರು ಭಾರತೀಯ ನಾಯಿ ಎಂದು ಕರೆದು ಯುವಕನ ಮೇಲೆ ದಾಳಿ ಮಾಡಿದ್ದಾರೆ. ಮೂಗು ಒಡೆದಿದೆ. ತಲೆಗೆ ಬಲವಾಗಿ ಹೊಡೆದುದರಿಂದ ಮುಖದ ತುಂಬಾ ರಕ್ತ ಹರಿದಿದೆ. ಈ ಬಗೆಗೆ ವಿಡಿಯೋ ಹೊರಬಿದ್ದಿದ್ದು ಅದು ಭಯಾನಕ ದಾಳಿ ಎನ್ನುವುದನ್ನು ತೋರಿಸುತ್ತದೆ. ಇದರಿಂದ ನಾನು ಮನೋವಿಕಲತೆಗೆ ಒಳಗಾಗಿದ್ದೇನೆ ಎಂದು ಬಾಧಿತ ಸಿಂಗ್ ಹೇಳಿದ್ದಾನೆ. ಜಿಮ್ ನರ್ಸಿಂಗ್ ಮಾಡಿಕೊಂಡಿದ್ದ ಆ ಯುವಕ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. 1 ತಿಂಗಳ ಚಿಕಿತ್ಸೆಯಾದರೂ ಬೇಕು ಎನ್ನಲಾಗಿದೆ. ಆಸ್ಟ್ರೇಲಿಯಾದಲ್ಲಿ ಈಗ ಭಾರತೀಯರು ಸುರಕ್ಷಿತರಲ್ಲ ಎಂಬ ಮಾತು ಆತನ ಬಾಯಿಂದ ಬಂದಿದೆ. ಸಿಖ್ ವಿರುದ್ಧ ಭಾರತದಲ್ಲೂ ಜನಾಂಗೀಯ ನಿಂದನೆ ನಡೆದಿದೆ. ಆದರೆ ಈಗ ವಿದೇಶಗಳಲ್ಲೂ ನಡೆಯುತ್ತಿದೆ ಎಂದು ಸಿಂಗ್ ಅವಲತ್ತುಕೊಂಡಿದ್ದಾನೆ. ದಾಳಿ ಮಾಡಿದವರು ಯಾರೆಂದು ತಿಳಿದು ಬಂದಿಲ್ಲ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹುಡುಕಾಟ ನಡೆಸಿದ್ದಾರೆ.